ಇದು 6 ಪ್ಲಸ್ ಅದು 4 10 ಮಾರ್ಕ್ ಫಿಕ್ಸ್ ಬರ್ತಾವ. ಹಾಗಾಗಿ ಇದೊಂದು ಅದೊಂದು 2 ವಿಡಿಯೋ ನೋಡ್ರಿ, ಯಾವುದೇ ರೀತಿಯಿಂದ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಲಿ ಫಸ್ಟ್ PUC ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗಾಗಿ 6 ಅಂಕದ ಒಂದು ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೋದು. ಏನಿದೆಪ್ಪ ಈ ಕ್ವಶನ್ ಅಂತಂದರೆ, ಡಿಫೈನ್ ಆ್ಯನ್ ಎಲಿಪ್ಸ್ ಆ್ಯಂಡ್ ಡಿರೈವ್ ದ ಇಕ್ವೇಷನ್ ಆಫ್ ದ ಎಲಿಪ್ಸ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಇದೆ. ಓಕೆ, ಸೊ ಅದು ಏನಪ್ಪ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತಂದರೆ x²/a² + y²/b² = 1 ಅಂತ ಇದೆ. ಹೌದಾ? ಸೊ ಇದಕ್ಕಿಂತ ಒಂದು ಮುಂಚೆ ವಿಡಿಯೋಲಿ ನಾನು ಇದು ಎ ಇದೆಲ್ಲ, ಸೊ ಬಿ ಕ್ವಶನ್ ಏನಿದೆ 4 ಅಂಕದ್ದು 4 ಅಂಕದ್ದು ಪ್ರಶ್ನೆಯನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ನೀವು ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೀನಿ ಅಂತ ಹೋಗಿ ನೋಡಿರಿ. ಇದು 6 ಪ್ಲಸ್ ಅದು 4 10 ಮಾರ್ಕ್ ಫಿಕ್ಸ್ ಬರ್ತಾವ. ಹಾಗಾಗಿ ಇದೊಂದು ಅದೊಂದು 2 ವಿಡಿಯೋ ನೋಡಿರಿ, ಯಾವುದೇ ರೀತಿಯಿಂದ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಈ ವಿಡಿಯೋನ ತಾವು ಕೊನೆ ತನಕ ನೋಡಿರಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತು ಇನ್ನೊಂದೇನು ಅಂತಂದರೆ, ನಾನು ಆಲ್ರೆಡಿ ಒಂದು 5 ಅಂಕದ 6 ಪ್ರಶ್ನೆಗಳನ್ನು ತಿಳಿಸಿದ್ದೀನಿ. ಯಾವುದಾದ್ರು ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ತಾವು ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅವುಗಳನ್ನು ಸಹ ನೋಡ್ಬೋದು. ಓಕೆನಾ? ಸೊ ಇವಾಗ ನಾನು ಫಸ್ಟ್ ಇದರದ್ದು ಡೆಫಿನೇಷನನ್ನು ಹೇಳ್ಕೊಡ್ತೀನಿ ಅಂತ. ಡೆಫಿನೇಷನ್ ಏನಿದೆ ನೋಡ್ರಿ, ಎನ್ ಎಲಿಪ್ಸ್ ಈಸ್ ದ ಸೆಟ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಅ ಪ್ಲೇನ್, ದ ಸಮ್ ಆಫ್ ಹೂಸ್ ಡಿಸ್ಟೆನ್ಸಸ್ ಫ್ರಮ್ 2 ಫಿಕ್ಸ್ಡ್ ಪಾಯಿಂಟ್ಸ್ ಇನ್ ದ ಪ್ಲೇನ್ ಈಸ್ ಕಾನ್ಸ್ಟಂಟ್. 2 ಫಿಕ್ಸ್ಡ್ ಪಾಯಿಂಟ್ಸ್ ಆರ್ ಕಾಲ್ಡ್ ದ ಫೋಕೈ ಆಫ್ ದ ಎಲಿಪ್ಸ್. ಇದಿಷ್ಟೇ ಬರೀತೀನಿ ಡೆಫಿನೇಷನ್. ನಾನು ನಿಮಗೆ ಇದನ್ನು ತಿಳಿಸ್ತೀನಿ ಅಂತ. ಓಕೆನಾ? ಸೊ ಡೆಫಿನೇಷನ್ ಏನಿದೆ ಅಂತ ತಿಳಿಸ್ತೀನಿ ಅಂತ. ಏನು ಕೊಟ್ಟಿದ್ದಾನಿಲ್ಲ ಅಂತಂದರೆ, F1 F2 2 ಫಿಕ್ಸ್ಡ್ ಪಾಯಿಂಟ್ ಅದಾವ ಅಂತ. ಇವುಗಳನ್ನ ನಾವು ಏನಂತ ಕರಿತೀವಿ ಅಂತಂದರೆ ಫೋಕೈ ಅಂತ ಕರಿತಿದ್ದೆವು. ಒಂದೇ ತೊಗೊಂಡ್ರೆ ಫೋಕಸ್ ಆಗುತ್ತೆ, ಅದರದ್ದು ಪ್ಲೂರಲ್ ಏನಾಗುತ್ತೆ ಫೋಕೈ ಅಂತ ಆಗುತ್ತೆ. ಓಕೆನಾ? ಸೊ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಡೆಫಿನೇಷನಲ್ಲಿ ಅಂತಂದರೆ, F1 P1 ಪ್ಲಸ್ F2 P1 F1 P1 ಪ್ಲಸ್ F2 P1 ಇವೆರಡರದ್ದು ಡಿಸ್ಟೆನ್ಸ್ ಸಮ್ ಅದಕ್ಕೆ ಈಕ್ವಲ್ ಇರುತ್ತೆ ಅಂತಂದರೆ F1 P2 ಪ್ಲಸ್ F2 P2 ಇದರದ್ದು ಡಿಸ್ಟೆನ್ಸ್ ಏನು ಬರುತ್ತಲ್ಲ, ಇವೆರಡರದ್ದು ಡಿಸ್ಟೆನ್ಸ್ದು ಸಮ್ ಏನಿರುತ್ತಲ್ಲ ಅದು ಇವೆರಡು ಡಿಸ್ಟೆನ್ಸ್ ಸಮ್ಮಿಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾನೆ ಅಂತ. ಹೌದಾ? ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್. ನಾನು ನಿಮಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಬೇಸಿಕ್ ಹೇಳ್ತೀನಿ ಅಂತ. ಯಾಕಂದರೆ ಇದೊಂದು ಪ್ರೂಫ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ಇದು ಬೇಸಿಕ್ ಭಾಳ ಇಂಪಾರ್ಟೆಂಟ್ ಅದ. ಇದನ್ನು ನೀವು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ F1 ಏನಿದೆ ಅದು ಫೋಕಸ್ ಇದೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಒರಿಜಿನ್ ಅಥವಾ ಸೆಂಟ್ರ್ ಅಂತ ಕರಿತಿದ್ದೆವು. F1 ಇಂದ ಸೆಂಟ್ರಿಗೆ ಡಿಸ್ಟೆನ್ಸ್ ಎಷ್ಟಿರ್ತದೆ ಅಂತಂದರೆ C ಇದಿರ್ತದೆ. ಸಿದಿಂದ ಓಕ್ ಇದರದ್ದು ಡಿಸ್ಟೆನ್ಸ್ ಎಷ್ಟಿರ್ತದೆ ಅಂತಂದರೆ B ಇದಿರ್ತದೆ. ಯಾಕಂತಂದರೆ ಇದನ್ನು ನಾವು ಲೆಂತ್ ಆಫ್ ದ ಫೋಕಸ್ ಅಂತ ಕರಿತಿದ್ದೆವು. ಓಕೆ, ಸೊ ಲೆಂತ್ ಆಫ್ ದ ಫೋಕಸ್ ಅಂದರೆ F1 to F2 ಆಗುತ್ತೆ. ಬಟ್ ನಾವಿಲ್ಲಿ ಹಾಫ್ ತೊಗೋತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ 2C ಆಗುತ್ತೆ. ಬಿಕಾಸ್ ಇಟ್ಸ್ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಅಂದರೆ C,0 ಇದಿರ್ತದೆ. ಇದು -C,0 ಇದಿರ್ತದೆ. ಇದ್ರದ್ದು C,0 ಇದಿರ್ತದೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ C ಇರುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ ಏನಿದಿರುತ್ತೆ ಅಂದರೆ ಇದು B ಇದಿರ್ತದೆ. B ಯಾಕೆ ಇದಿರ್ತದೆ ಇದು ಅಂತಂದರೆ ಮೈನರ್ ಆಕ್ಸಿಸ್ ಏನದಲ್ಲ ಅದರದ್ದು ಹಾಫ್, ಇದು ಮೈನರ್ ಆಕ್ಸಿಸ್ದು ಹಾಫ್ B ಇದಿರ್ತದೆ. ಸೊ ಇವಾಗ F1 C ಜಾಯಿನ್ ಮಾಡಿರಿ. ಇದ್ರದ್ದು ಲೆಂತ್ ಎಷ್ಟು ಇರ್ತದೆ ನಿಮಗೆ ಗೊತ್ತಿಲ್ಲ. ಸೊ ಎಷ್ಟು ಇರ್ತದೆ ಅಂತಂದರೆ A ಇದಿರ್ತದೆ ರೀ. ಕರೆಕ್ಟಾ? ಸೊ ಯಾಕ್ರಿ ಅಂತಂದರೆ AO ಲೆಂತ್ ಎಷ್ಟಿದೆ ಅಂತಂದರೆ ಇದು AO ಲೆಂತ್ A ಇದೆ. ಹೌದಾ? ಸೊ ಹಾಗಾಗಿ ಇದರದ್ದು ಲೆಂತ್ ಏನಾಗುತ್ತೆ, ಹೇಗೆ ನಾವು ತೊಗೊಂಡೋದೆವು ಅಂತಂದರೆ ಇದು A ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ನಿಮ್ಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂತು. ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿರಿ. ಹೈಪೋಟೆನಸ್ ಸ್ಕ್ವಯರ್ ಈಕ್ವಲ್ ಟು ಬೇಸ್ ಸ್ಕ್ವಯರ್ ಆರ್ ಹೈಟ್ ಸ್ಕ್ವಯರ್ ಪ್ಲಸ್ ಬೇಸ್ ಸ್ಕ್ವಯರ್ ಅಂತ ಕರೀರಿ. ಓಕೆ, ಸೊ ಏನಿದೆಪ್ಪ ಇದು ಅಂತಂದರೆ A² ಈಕ್ವಲ್ ಟು B² ಪ್ಲಸ್ C². ಇವಾಗ ನಿಮಗೆ C² ಬೇಕು ಅಂದರೆ ಏನಾಗುತ್ತಾ, A² ಮೈನಸ್ B² ಆಗ್ಯದ ನೋಡ್ರಿ. ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಇದು ನಿಮಗೆ ಗೊತ್ತಿರಬೇಕು. ಇವಾಗ ನಾನು ಡಿರೈವೇಷನ್ಗೆ ಹೋಗ್ತೀನಿ. ಎಲಿಪ್ಸ್ ಯಾವ ಥರ ಹಾಕಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್. ಓಕೆ, ಇಲ್ಲೊಂದು 2 ಪಾಯಿಂಟನ್ನು ಗುರುತಿಸ್ರಿ. ಓಕೆ, ಸೊ ಈ ಥರ ನೀವು ಒಂದು ಲೈನನ್ನು ಡ್ರಾ ಮಾಡಿರಿ, ಇನ್ನೊಂದು ಈ ಥರ ಲೈನನ್ನು ಡ್ರಾ ಮಾಡಿರಿ. ಓಕೆನಾ? ಇದು ಎಲಿಪ್ಸ್. ನಂತರದಲ್ಲಿ ನೀವು X ಆಕ್ಸಿಸ್ ಮತ್ತು Y ಆಕ್ಸಿಸನ್ನು ಡ್ರಾ ಮಾಡಿರಿ. ಇದನ್ನು X ಆಕ್ಸಿಸ್ ಅಂತ ಕರಿತಿದ್ದೆವು, ಇದನ್ನು Y ಆಕ್ಸಿಸ್ ಅಂತ ಕರಿತಿದ್ದೆವು. ಓಕೆ, ಎರಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವೆ ಒಂದಕ್ಕೊಂದು ಅಂತಂದರೆ ಓನಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಇದನ್ನು F1 ಅಂತ ಕರೀರಿ, ಇದನ್ನು F2 ಅಂತ ಕರೀರಿ. ಓಕೆನಾ? ಸೊ F1 ಕೋಆರ್ಡಿನೇಟ್ಸ್ -C,0 ಇದ್ದಿರ್ತವೆ. F2 ಕೋಆರ್ಡಿನೇಟ್ಸ್ C,0 ಇದ್ದಿರ್ತದೆ. ಓಕೆನಾ? ಸೊ ನಂತರದಲ್ಲಿ X ಆಕ್ಸಿಸ್ ಏನಿದೆಲ್ಲ ಇದನ್ನು A ಮತ್ತು B ಅಂತ ಕರೀರಿ. Y ಆಕ್ಸಿಸ್ ಇದೆಲ್ಲ ಇದನ್ನು ನೀವು
ಸಿ ಮತ್ತು ಡಿ ಅಂತ ಕರೀರಿ. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ ಅಂತ ಅಂದ್ಕೊಳ್ರಿ. ಈ ಪಾಯಿಂಟ್ದು ಕೋಆರ್ಡಿನೇಟ್ಸ್ ನಿಮಗೆ ಗೊತ್ತಿಲ್ಲ, ಎಕ್ಸ್ ಕಮ ವಾಯ್ ಅಂತ ಅಂದ್ಕೊಳ್ರಿ. ಓಕೆನಾ? ಸೊ ಇದಾದ ನಂತರ ಇವಾಗ ನೀವು ಇದನ್ನು ಜಾಯಿನ್ ಮಾಡಿರಿ. F1P ಓಕೆ ಪ್ಲಸ್ F2P. ಓಕೆ, ಸೊ F1P ಪ್ಲಸ್ F2P ಇದು ಅದಕ್ಕೆ ಈಕ್ವಲ್ ಇದಿರ್ತದೆ ಅಂತಂದರೆ 2 ಟೈಮ್ಸ್ ಆಫ್ ಎ. ಇಲ್ಲಿ ಹೇಳಿದ್ದೀನಿ ನೋಡಿರಿ ನಾನು. ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎ ಇದಿರ್ತದಲ್ವಾ, ಸೊ ಇದನ್ನ ಇಲ್ಲಿಗೆ ಸೇರಿಸ್ರಿ, ಇದನ್ನು ಎ ಇದಿರ್ತದೆ. ಎ ಪ್ಲಸ್ ಎ ಅಂದರೆ 2a ಆಗುತ್ತೆ. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಇದು ಎರಡೂ ಸೇರಿಸಿದ್ರೆ ನಮಗೆ ಎಷ್ಟಾಗುತ್ತೆ ಅದು ಅಂತಂದರೆ 2a ಆಗುತ್ತೆ. ಕರೆಕ್ಟಾ? ಸೊ ನೀವು ಇಲ್ಲಿ ಏನೇನು ಗುರುತಿಸಿರಿ ಅದನ್ನೇ ಬರೀರಿ. ಲೆಟ್ F1 ಆ್ಯಂಡ್ F2. F1 F2 ಏನದಾವ ರೀ? ಬಿ ದ ಫೋಕೈ ಅಂತ ಬರೀರಿ. ಓಕೆ, ಸೊ ಅದಾದ ನಂತರ ಓ ಏನದ? ಓ ಈಸ್ ಒರಿಜಿನ್ ಅಂತ ಬರೀರಿ. ಇಲ್ಲ ಅಂತಂದರೆ ಮಿಡ್ ಪಾಯಿಂಟ್ ಆನ್ ದ ಲೈನ್ ಸೆಗ್ಮೆಂಟ್ F1 F2 ಅಂತ ಬರೀರಿ. ಇದು ಎಲ್ಲದ ನೋಡೋಣ. ಆನ್ ದ ಲೈನ್ ಸೆಗ್ಮೆಂಟ್ F1 F2 ಅಂತ ಬರೀರಿ. ಓಕೆ, ಸೊ ಅದಾದ ನಂತರ ಇಲ್ಲಿ ನಾವು ಎಕ್ಸ್ ಆಕ್ಸಿಸ್ ಮತ್ತು ವಾಯ್ ಆಕ್ಸಿಸನ್ನು ಡ್ರಾ ಮಾಡೋದು. ಓಕೆ, ಸೊ ಯು ಕ್ಯಾನ್ ಡ್ರಾ ಹಿಯರ್, ಐ ಕ್ಯಾನ್ ರೈಟ್ ಹಿಯರ್, ಡ್ರಾ ಎಕ್ಸ್ ಆಕ್ಸಿಸ್ ಆ್ಯಂಡ್ ವಾಯ್ ಆಕ್ಸಿಸ್ ಥ್ರೂ ಓ ಅಂತ ಬರೀರಿ. ಓಕೆ, ಇದಾದ ನಂತರ ಕೋಆರ್ಡಿನೇಟ್ಸ್ ಏನದಾವ್ರಿ? F1 ಮತ್ತು F2 ಅದನ್ನು ಬರೀರಿ. ಓಕೆ, ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ F1b ಏನದ? -c,0 ಅದ. ಆ್ಯಂಡ್ F2b ಏನದ? F2 c,0 ಅದ. ಹೌದಾ? ರೈಟ್. ಅದಾದ್ಮೇಲೆ ಒಂದು ಪಾಯಿಂಟನ್ನು ಗುರುತಿಸಿದೆವು, ಅದನ್ನು ಬರೀರಿ. ಓಕೆ, ಸೊ ಲೆಟ್ P of x, y be point on the ellipse ಅಂತ ಬರೀರಿ. ಓಕೆ, ಕರೆಕ್ಟಾ? ಅದಾದ ನಂತರ ಇನ್ನೊಂದು ಬರೀರಿ. ಸೊ ಈ ಪಿದಿಂದ ಫೋಕಸ್ಸಿಗೆ ಡಿಸ್ಟೆನ್ಸ್ ಎಷ್ಟಿದ್ದಿರ್ತದೆ ಅಂತಂದರೆ 2a ಇದ್ದಿರ್ತದೆ. ಹೌದಾ? ಸೊ ಅದನ್ನೊಂದು ಬರೀರಿ. ಸಚ್ ದಟ್ ಸಮ್ ಆಫ್ ದ ಡಿಸ್ಟೆನ್ಸ್ ಫ್ರಮ್ P to ಫೋಕೈ. ಓಕೆ, P to ಫೋಕೈ ಅಂತ ಬರೀರಿ. ಓಕೆ, ಟು ಫೋಕೈ ಬಿ 2a ಆಗಿರ್ತದೆ. ಓಕೆ, ಸೊ ಅದನ್ನು ನೀವು ಇಲ್ಲಿ ಇಕ್ವೇಷನಲ್ಲಿ ಬರೀರಿ. ಏನಂತಂದರೆ P F1 ಪ್ಲಸ್ P F2 ಈಕ್ವಲ್ ಟು 2 ಟೈಮ್ಸ್ ಆಫ್ ಎ ಆಗಿರ್ತದೆ. ಹೌದಾ? ಸೊ ಇದನ್ನು ಇಕ್ವೇಷನ್ 1 ಅಂತ ಕರೀರಿ. ಸರಿನಾ? ಸೊ ನಾವಿಲ್ಲಿ P F1 ಡಿಸ್ಟೆನ್ಸ್ P F2 ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹೌದಾ? ಸೊ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಸೂತ್ರ ಏನದ ರೀ? ಫಾರ್ಮುಲಾ ಏನದ? ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡಬೇಕು. ಏನಿದೆ ಅಂತಂದರೆ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಇದೆ. ಹೌದಾ? ಡಿಸ್ಟೆನ್ಸ್ ಫಾರ್ಮುಲಾ. P ಕೋಆರ್ಡಿನೇಟ್ಸ್ ಏನದಾವ ನೋಡಿರಿ. P ಕೋಆರ್ಡಿನೇಟ್ಸ್ x, y ಅದಾವ. ಹೌದಾ? ಸೊ P ಕೋಆರ್ಡಿನೇಟ್ಸ್ಗಳನ್ನು ನೀವು x2 ಮತ್ತು y2 ಅಂತ ಕರೀರಿ. ಓಕೆ, ಸೊ x2 ಅಂದರೆ ಎಷ್ಟದ? x ಅದ. y2 ಅಂದರೆ ಎಷ್ಟದ? y ಅದ ನೋಡಿರಿ. P ಕೋಆರ್ಡಿನೇಟ್ಸ್. ನೆಕ್ಸ್ಟ್ F1 ಕೋಆರ್ಡಿನೇಟ್ಸ್ ಏನದಾವ ರೀ? -c,0 ಅದ. ಓಕೆ, ಇವುಗಳನ್ನ ಏನಂತ ಕರಿತೀರಿ ನೀವು? x1 y1 ಅಂತ ಕರೀರಿ. ಓಕೆನಾ? ಸೊ ಅದೇ ಥರ F2 ಕೋಆರ್ಡಿನೇಟ್ಸ್ ಏನದಾವ? c,0 ಅದಾವ. ಅವಕ್ಕೂ ನೀವು x1 y1 ಅಂತಲೇ ಕರೀರಿ. ಓಕೆನಾ? ಸೊ ಫಸ್ಟ್ P F1 ಫೈಂಡ್ ಔಟ್ ಮಾಡೋಣ ಅಂತ್ರಿ. ಡಿಸ್ಟೆನ್ಸ್ ಫಾರ್ಮುಲಾ ಏನದ? ಸ್ಕ್ವೇರ್ ರೂಟ್ ಅದ. ಸ್ಕ್ವೇರ್ ರೂಟನ್ನು ಹಾಕಿರಿ. ಓಕೆ, x2 ಅಂದರೆ ಎಷ್ಟದ? ಇಲ್ಲಿ x2 ಅಂದರೆ x ಇದೆ ನೋಡಿರಿ, ಮೈನಸ್ x1 ಅಂದರೆ ಎಷ್ಟದ? -c ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಸಿ ಆಗುತ್ತೆ. ಹೋಲ್ ಸ್ಕ್ವೇರ್ ಇದೆಯಲ್ಲ, ಹೋಲ್ ಸ್ಕ್ವೇರ್ ಬರೀರಿ. ಪ್ಲಸ್ y2 ಅಂದರೆ ಎಷ್ಟದ? y2 ಅಂದರೆ y ಇದೆ. ಮೈನಸ್ y1 ಅಂದರೆ ಎಷ್ಟದ ರೀ? ಯಾಕಂದ್ರೆ ನಾವು F1 ಅಷ್ಟೇ ನೋಡ್ಕೋಬೇಕು ಫಸ್ಟಿಗೆ. ಯಾಕಂದರೆ ಇಲ್ಲಿ ನಾವು P F1 ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಾಕತ್ತೆ, ಅದಕ್ಕೆ F1 ಅಷ್ಟೇ ನೋಡಿರಿ. ಸೆಕೆಂಡ್ ಕೇಸಲ್ಲಿ F2 ನೋಡಿರಿ. P ಆಸ್ ಇಟ್ ಇಸ್ ಇದೇ ಇದಿರ್ತದೆ. ಸೊ y1 ಅಂದರೆ ಎಷ್ಟದ? ಇಲ್ಲಿ 0 ಅದ. ಓಕೆ, ಸೊ 0 ಹೋಲ್ ಸ್ಕ್ವೇರ್ ಪ್ಲಸ್ ಇವಾಗ P F2. P ಇವು ಕೋಆರ್ಡಿನೇಟ್ಸ್ ತೊಗೊಳ್ರಿ, F2 ಇದ್ರದ್ದು ಕೋಆರ್ಡಿನೇಟ್ಸ್ ತೊಗೊಳ್ಳೋಣ ಅಂತ. ಓಕೆ, x2 ಅಂದರೆ ಎಷ್ಟದ? x ಅದ. ಮೈನಸ್ x1 ಅಂತಂದರೆ ಇದು x1 ಅದ. ಹೌದಾ? ಇದು y1 ಅದ.
x1 ಅಂದರೆ ಸಿ ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದ್ರೆ ಎಷ್ಟದ y ಅದ ಮೈನಸ್ y1 ಅಂತಂದರೆ 0 ಅದ ಹೌದಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2a ಬಂತು ಹೌದಾ ರೈಟ್. ಸೊ ನೆಕ್ಸ್ಟ್ ನೋಡ್ರಿ ಇವಾಗ ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿರಿ ಇದಕ್ಕೆ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 0 ಅಂದರೆ ವೈನೇ ಆಗುತ್ತೆ ವೈ ಸ್ಕ್ವೇರ್ ಈಕ್ವಲ್ ಟು 2a ಆಯಿತು ಹೌದಾ. ಇದಾದ ನಂತರ ನೋಡಿರಿ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ ಇದನ್ನು ಈ ಕಡೆ ತೊಗೊಂಡು ಬರ್ರಿ ಓಕೆ. ಸೊ 2a ಮೈನಸ್ ವರ್ಗಮೂಲ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೌದಲ್ರಿ ಸೊ ಈ ಒಂದು ಈಕ್ವೇಷನಿಗೆ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲೊಂದು ಬರೀರಿ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂತ ಬರೀರಿ ಓಕೆ. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂದರೆ ಎರಡು ಕಡೆ ವರ್ಗ ಮಾಡಿದಾಗ ಇದ್ರದ್ದು ಏನಾಗುತ್ತೆ ನೋಡಿರಿ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು 2a ಮೈನಸ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಗೇನ್ ಹೋಲ್ ಸ್ಕ್ವೇರ್ ಓಕೆನಾ. ಸೊ ಇವಾಗ ನೋಡಿರಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿತದ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಉಳಿತದೆ ಹೌದಾ. ಸೊ ದಿಸ್ ಇನ್ ದ ಫಾರ್ಮ್ ಆಫ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಫಾರ್ಮುಲಾ ಏನದ ರೀ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬರೀರಿ ಇಲ್ಲಾಂದರೆ a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ನು ಬರೀರಿ ಯಾವಾದರೂ ನಡೀತದೆ ಓಕೆ. ಸೊ a ಅಂದರೆ 2a ಇದೆ 2a ಹೋಲ್ ಸ್ಕ್ವೇರ್ ಇಸ್ 4a ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದರದ್ದು ಸ್ಕ್ವೇರ್ ಓಕೆ ಮೈನಸ್ 2 ಇಂಟು 2a ಅಂದರೆ ಎಷ್ಟದ 2 ಇಂಟು a ಅಂತಂದರೆ 2a ಅದ ಟು b ಅಂತಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಇದೆ ಹೌದಾ. ಸೊ ಇದಾದ ನಂತರ ಇದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅದಲ್ಲ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಆಗುತ್ತೆ ಹೌದಾ. ಸೊ ಅದೇ ಥರ ಇದನ್ನು ಬಿಡಿಸ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2xc ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ ಇದನ್ನು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 2 ಜಾ 4a ಇಂಟು ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಹೌದಾ. ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2xc ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 4a ಸ್ಕ್ವೇರ್ ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರ್ ಆಗುತ್ತೆ ಮೈನಸ್ 2xc ಪ್ಲಸ್ ವೈ ಸ್ಕ್ವೇರ್ ಮೈನಸ್ 4ac ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಹೌದಾ. ನೆಕ್ಸ್ಟ್ ನೋಡಿರಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ವೈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಂಜಕ್ಕೆ ಹೋಗ್ಬೇಡ್ರಿ ಒಂದೆರಡು ಸರ್ತಿ ನೋಡಿರಿ ಒಂದೆರಡು ಸರ್ತಿ ಪ್ರಾಕ್ಟೀಸ್ ಮಾಡಿರಿ ಈಸಿ ಆಗುತ್ತೆ. 2xc ಬರೀರಿ ಮೈನಸ್ 2xc ತೊಗೊಂಬರ್ರಿ ಪ್ಲಸ್ 2xc ಆಗುತ್ತೆ ಈಕ್ವಲ್ ಟು 4a ಸ್ಕ್ವೇರ್ ಮೈನಸ್ 4a ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನು ಬರೀರಿ ಓಕೆನಾ. ಸೊ ಇದಾದ ನಂತರ ಇದನ್ನು ಈ ಕಡೆ ತೊಗೊಂಡು ಬರ್ರಿ ಲೆಫ್ಟ್ ಹ್ಯಾಂಡ್ ಸೈಡ್ 4a ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 4a ಸ್ಕ್ವೇರ್ ಇದನ್ನು ಈ ಕಡೆ ತೊಗೊಂಡು ಬರ್ರಿ ಮೈನಸ್ 4xc ಆಗುತ್ತೆ ಹೌದಾ. ಸೊ 4a ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಇವೆರಡರೊಳಗೆ ಏನು ಕಾಮನ್ ಅದ 4 ಕಾಮನ್ ಅದ ಏನು ಉಳಿತದೇನ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸಿ ಕಾಮನ್ ಉಳಿತದೆ 4 ಎರಡು ಕಡೆ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಹೌದಾ. ಸೊ ಇಲ್ಲಿ ಇನ್ನೊಂದು ಲೈನ್ ಬರೀರಿ ಅಗೇನ್ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂತ ಬರೀರಿ ಹೌದಾ. ಸೊ ಇಲ್ಲಿ ಎ ಸ್ಕ್ವೇರ್ ರೂಟ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ ವಿಚ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಆಗುತ್ತೆ ಯಾಕೆ ಎರಡು ಕಡೆ ಸ್ಕ್ವೇರಿಂಗ್ ಮಾಡಬೇಕಲ್ಲ. ಸೊ ಇವಾಗ ನೋಡ್ರಿ ಇದ್ರದ್ದು ಎಷ್ಟಾಗುತ್ತೆ ಎ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದ್ರದ್ದು ಸ್ಕ್ವೇರ್ ಆಗುತ್ತೆ ಹೌದಾ. ಕಡೆಗೆ ಬರೀರಿ ಇದು. ನೆಕ್ಸ್ಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಅಂದರೆ ಎ ಟು ದಿ ಪವರ್ 4 ಆಗುತ್ತೆ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ ಮೈನಸ್ 2 ಎ ಸ್ಕ್ವೇರ್ ಎಕ್ಸ್ ಸಿ ಆಗುತ್ತೆ ಹೌದಾ. ಸೊ ಇದನ್ನು ಎ ಸ್ಕ್ವೇರ್ ಬರೀರಿ ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಕರೆಕ್ಟಾ. ಸೊ ಇಂಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್
ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಇದು y ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ, ಹೌದಾ? ವಿಚ್ ಈಕ್ವಲ್ಸ್ ಟು a ಟು ದಿ ಪವರ್ 4 x ಸ್ಕ್ವೇರ್ c ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಆ್ಯಸ್ ಇಟ್ ಈಸ್ ಬರೀರಿ. ಇದಾದ ನಂತರ ಇದನ್ನು ಮಲ್ಟಿಪ್ಲೈ ಮಾಡಿರಿ. a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಪ್ಲಸ್ a ಸ್ಕ್ವೇರ್ y ಸ್ಕ್ವೇರ್ ವಿಚ್ ಈಕ್ವಲ್ಸ್ ಟು a ಟು ದಿ ಪವರ್ 4 ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ. ಓಕೆನಾ? ಇವಾಗ ನೋಡಿರಿ, ಎಲ್ಲೆಲ್ಲಿ ಸಿ ಸ್ಕ್ವೇರ್ ಇದೆಯಲ್ಲ, ಸೊ ಸಿ ಸ್ಕ್ವೇರ್ ಇದ್ದಲ್ಲಿ ಸಿ ಸ್ಕ್ವೇರ್ ವ್ಯಾಲ್ಯೂವನ್ನು ಹಾಕಬೇಕು. ನಾನು ಆಲ್ರೆಡಿ ಫಸ್ಟ್ ಗಾಡಿ ನೋಡಿ ನಿಮಗೆ ಸಿ ಸ್ಕ್ವೇರ್ ಅಂದರೆ ಎಷ್ಟು ಹಾಕಬೇಕಂತ ಇಲ್ಲಿದೆ ನೋಡಿರಿ. ಸಿ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಹೌದಾ? ಎಲ್ಲೆಲ್ಲಿ ಸಿ ಸ್ಕ್ವೇರ್ ಅದಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಕ್ರಿ. ಹಾಕ್ತೀನಿ ನೋಡಿರಿ. ಇವಾಗ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಅಂತಂದ್ರೆ ಏನು ಹಾಕ್ಬೇಕಂದ್ರೆ ನಾನು ಇವಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಕ್ರಿ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಟು ದಿ ಪವರ್ 4 ಎಕ್ಸ್ ಸ್ಕ್ವೇರ್ ಸಿ ಸ್ಕ್ವೇರ್ ಇದ್ದಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ. ಓಕೆ, ಎಲ್ಲಿ ಸಿ ಸ್ಕ್ವೇರ್ ಅದಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಕಬೇಕಷ್ಟೇ. ಸೊ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರೀರಿ ಪ್ಲಸ್ ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂದರೆ ಎ ಟು ದಿ ಪವರ್ 4 ಆಗುತ್ತಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತಾ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಬರೀರಿ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಟು ದಿ ಪವರ್ 4 ಇದೇನಾಗುತ್ತಾ ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತಾ ಮೈನಸ್ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಗುತ್ತಾ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಆಗುತ್ತೆ. ಓಕೆನಾ? ಸೊ ಇದಾದ ನಂತರ ನೋಡಿರಿ, ಎ ಟು ದಿ ಪವರ್ 4 ಕ್ಯಾನ್ಸಲ್ ಆಗುತ್ತಾ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ ಮೈನಸ್ 2a ಸ್ಕ್ವೇರ್ ಎಕ್ಸ್ ಸಿ. ಇದು ರೈಟ್ ಹ್ಯಾಂಡ್ ಸೈಡು ಲೆಫ್ಟ್ ಹ್ಯಾಂಡ್ ಸೈಡ್ ಎರಡು ಕ್ಯಾನ್ಸಲ್ ಆಗುತ್ತಾ. ಓಕೆನಾ? ಎ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ. ಇವಾಗ ಏನು ಉಳಿತದಪ್ಪ ಇಲ್ಲಿ ಅಂತಂದರೆ ಮೈನಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಉಳಿತದೆ, ಹೌದಾ? ಸೊ ಇವಾಗ ಏನು ಮಾಡಬೇಕು ಇಲ್ಲಿ ಅಂತಂದರೆ ಎ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ, ಇದು ಮೈನಸ್ ಇದನ್ನು ಈ ಕಡೆ ತೊಗೊಂಡ್ಬರ್ರಿ ಪ್ಲಸ್ ಆಗುತ್ತೆ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್, ಹೌದಾ? ಈಕ್ವಲ್ ಟು ಇದು ಮೈನಸ್ ಇದು ಈ ಕಡೆ ತೊಗೊಂಡ್ಬರ್ರಿ ಪ್ಲಸ್ ಆಗುತ್ತೆ ಎ ಸ್ಕ್ವೇರ್ ಬಿ ಸ್ಕ್ವೇರ್, ಹೌದಾ? ನೆಕ್ಸ್ಟ್ ಸ್ಟೆಪ್ ನೋಡಿರಿ, ಇದನ್ನು ಬೇಕಂದ್ರೆ ಇಕ್ವೇಷನ್ 2 ಅಂತ ಕರೀರಿ. ಓಕೆ, ಸೊ ಡಿವೈಡ್ ಇಕ್ವೇಷನ್ 2 ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರಿಂದ ಡಿವೈಡ್ ಮಾಡಿರಿ. ಈ ಇಕ್ವೇಷನ್ 2ಗೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ದಿಂದ ಡಿವೈಡ್ ಮಾಡಿರಿ. ಏನಾಗುತ್ತೆ ಅಂತಂದರೆ ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್. ನೋಡಿರಿ, ಬಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. ಇದಕ್ಕೆ ಅದರಿಂದ ಡಿವೈಡ್ ಮಾಡಬೇಕು ಎ ಸ್ಕ್ವೇರ್ ಬಿ ಸ್ಕ್ವೇರಿಂದ. ಸೊ ಅದಕ್ಕೆ ಡಿವೈಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದಿಲ್ಲ, ಡಿವೈಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಬರೀರಿ ಪ್ಲಸ್ ಎ ಸ್ಕ್ವೇರ್ ವೈ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರೀರಿ. ಮತ್ತು ಇದಕ್ಕೆ ಏನು ಮಾಡಬೇಕು ಎ ಸ್ಕ್ವೇರ್ ಬಿ ಸ್ಕ್ವೇರಿಂದ ಡಿವೈಡ್ ಮಾಡಬೇಕು ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದೆಯಲ್ಲ ಡಿವೈಡೆಡ್ ಬೈ ಮತ್ತು ಇದಕ್ಕೂ ಎ ಸ್ಕ್ವೇರ್ ಬಿ ಸ್ಕ್ವೇರಿಂದ ಡಿವೈಡ್ ಮಾಡಿರಿ. ಸೊ ಇಲ್ಲಿ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಉಳಿತದ ಪ್ಲಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಉಳಿತದ ಈಕ್ವಲ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇದೆ, ಇದರ ವ್ಯಾಲ್ಯೂ 1 ಆಗುತ್ತೆ, ಹೌದಲ್ರಿ? ಸೊ ನಮಗೇನು ಬೇಕು, ಇದೇ ಇಕ್ವೇಷನ್ ಬೇಕು. ಹಾಗಾಗಿ ಇಲ್ಲೊಂದು ಲೈನ್ ಬರೀರಿ. ಸೊ ಇದು ಬಂದ ನಂತರ ಇದೊಂದು ಲೈನ್ ಬರೀರಿ, ಮುಗೀತು. ಓಕೆ, ಏನದು ಅಂತಂದರೆ ದಿಸ್ ಇಕ್ವೇಷನ್ ಈಸ್ ನೌನ್ ಆ್ಯಸ್ ಸ್ಟ್ಯಾಂಡರ್ಡ್ ಇಕ್ವೇಷನ್ ಆಫ್ ಆ್ಯನ್ ಎಲಿಪ್ಸ್ ಅಂತ ಬರೀರಿ. ಓಕೆನಾ? ಸೊ ಪ್ರಿಯ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇನ್ನೂ ಇಷ್ಟು ಅರ್ಥ ಆಗಿದ್ದಿಲ್ಲ ಅಂತಂದರೆ ಇನ್ನೊಂದು ಟೈಮ್ ನೋಡಿರಿ, ಅರ್ಥ ಆಗುತ್ತೆ. ಸೊ ವಿಶ್ ಆಲ್ ದ ಬೆಸ್ಟ್. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಥ್ಯಾಂಕ್ ಯು.